ತೋಟಗಾರಿಕಾ ಇಲಾಖೆಯಿಂದ ತೆಂಗು ಕಾರ್ಯಕಲ್ಪ ರಥಯಾತ್ರೆ. ರಥಯಾತ್ರೆಗೆ ಶಾಸಕ ಶಿವಲಿಂಗೇಗೌಡ ಹಸಿರು ನಿಶಾನೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ತೋಟಗಾರಿಕೆ ಇಲಾಖೆ ವತಿಯಿಂದ ತೆಂಗು ಕಾರ್ಯಕಲ್ಪ ರಥಯಾತ್ರೆಗೆ ಶಾಸಕ ಶಿವಲಿಂಗೇಗೌಡ ಹಸಿರು ನಿಶಾನೆಯನ್ನ ತೋರಿಸಿದ್ರು. ತೆಂಗು ಬೆಳೆಯಲ್ಲಿ ಕಂಡುಬರುವ ರೋಗ ಹಾಗೂ ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ತಾಲೂಕಿನ ಎಲ್ಲ ರೈತರಿಗೆ ಮಾಹಿತಿಯನ್ನ ನೀಡುವ ಸಲುವಾಗಿ ತಾಲೂಕಿನಲ್ಲಿ 15 ದಿನಗಳ ಕಾಲ ರಥಯಾತ್ರೆ ಮೂಲಕ ಪ್ರಚಾರ ಮಾಡುವ ಕಾರ್ಯಕ್ರಮಕ್ಕೆ ಶಾಸಕ ಶಿವಲಿಂಗೇಗೌಡ ಅವರು ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ, ತೆಂಗು ಬೆಳೆಯಲ್ಲಿ ಕಾಣಿಸಿಕೊಂಡಿರುವಂತಹ ಬಿಳಿ ನೊಣ, ಕಪ್ಪು ತಲೆಹುಳ ಹಾಗೂ ಕಂಡ ಸೋರುವ ರೋಗಗಳು ರೈತರಿಗೆ ತುಂಬಾ ಆರ್ಥಿಕ ನಷ್ಟವನ್ನ ಉಂಟು ಮಾಡ್ತಾ ಇವೆ. ಹೀಗಾಗಿ ರೈತರು ಸಮನ್ವಯತೆಯಿಂದ ಒಗ್ಗೂಡಿ ಸಮಾರೋಪಾದಿಯಲ್ಲಿ ನಿರ್ಮೂಲನೆ ಮಾಡಬೇಕೆಂದು ತಿಳಿಸಿದರು. ಅಲ್ಲದೆ ತಾಲೂಕಿನ ಎಲ್ಲ ರೈತರಿಗೆ ಈ ರೋಗಗಳ ಹತೋಟಿಗೆ ಔಷಧಿಗಳನ್ನು ವಿತರಿಸಲು ಬೇಕಾಗುವ ಅನುದಾನದ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ನಾಕ್ತಿಹಳ್ಳಿ ತೋಟದಲ್ಲಿ ಏನು ತೆಂಗಿನ ಮರಕ್ಕೆ 3 ರೋಗಗಳು ಬಂದಿದೆ. ಒಂದು ಕಪ್ಪು ಹುಳುವಿನ ರೋಗ, ಇನ್ನೊಂದು ಬಿಳಿ ನೊಣ, ಇನ್ನೊಂದು ಕಾಂಡ ಸೋರುವಿಕೆ. ಈ 3 ರೋಗಗಳಿಂದ ನಮ್ಮ ಫಸಲು 80% ಕಡಿಮೆ ಆಗಿದೆ. 20% ಮಾತ್ರ ನಮಗೆ ಸಿಗ್ತಾ ಇದೆ. 80% ಕಡಿಮೆ ಆಗ್ತಾ ಇದೆ ತೆಂಗಿನ ಮರಗಳೆಲ್ಲ ಬಿದ್ದು ಹೋಗ್ತಾ ಇದೆ. ಅದರಿಂದ ಈಗ ನಾವು ಜಾಗೃತರಾಗದೆ ಹೋಗಿದ್ರೆ ರೈತರು, ನಮಗೆ ಏನು ಕಲ್ಪತರ ನಾಡು, ಕಲ್ಪವೃಕ್ಷ ಅಂತೇಳಿ ನಾವು ಕರಿತೇವೆ, ಇದಕ್ಕೆ ನಾವು ಭಾಳ ಸಂಕಷ್ಟಕ್ಕೆ ಸಿಗಬೇಕಾಗುತ್ತೆ. ಆದ್ದರಿಂದ ಈಗ ತೋಟಗಾರಿಕೆ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಬಂದಿದ್ದಾರೆ. ಈಗ ಸಮರೋಪಾದಿನಲ್ಲಿ ಈ ಕೆಲಸ ಮಾಡಬೇಕಾಯಿತು. ಕಳೆದ ತಿಂಗಳು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿ ಸಭೆಯಲ್ಲಿ ಹೆಚ್ಚಿನ ಹಣವನ್ನು ಒದಗಿಸಬೇಕು, ಇದಕ್ಕೆ ರೈತರನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದು. ಮತ್ತು ವಿಧಾನಸಭೆಯಲ್ಲೂ ಕಳೆದ ವಿಧಾನಸಭೆಯಲ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು. ಚರ್ಚೆಯಾಗಿ ಈಗ ಸಮರೋಪಾದಿನಲ್ಲಿ ರೈತರಿಗೆ ಈ ಕಪ್ಪು ತಲೆ ಹುಳ, ಈ ಎಲ್ಲ ಔಷಧಿಗಳ ಎಲ್ಲ ಕಾಯಿಲೆಗಳಿಗೆ ಔಷಧಿಗಳನ್ನು ಕಂಡಿಡಿದು ಈಗ ತೋಟಗಾರಿಕೆ ಇಲಾಖೆಯವರು ಬಂದಿದ್ದಾರೆ. ನೀವೆಲ್ಲ ಜಾಗೃತರಾಗಿ ಆ ಹುಳುಗಳ ಔಷಧಿಗಳನ್ನು ತಗೊಂಡು ಪ್ರತಿಯೊಂದನ್ನು ಮರಗಳಿಗೂ ಬಿಟ್ಕೊಂಡು ನೀವು ನಮ್ಮ ತೆಂಗಿನ ಮರಗಳನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೋಸ್ಕರಲೇ ಇವತ್ತು ಡೆಮಾನ್ಸ್ಟ್ರೇಷನ್ ಮಾಡಿ ಒಂದು ಇದನ್ನು ಈ ತೋಟದಲ್ಲಿ ಮಾಡೋಣ ಅಂತೇಳಿ ಬಂದಿದ್ದೀವಿ. ಇನ್ನು ತೆಂಗು ಕಾಯಕಲ್ಪ ರಥಯಾತ್ರೆ ಮೂಲಕ ಹಳ್ಳಿಗಳಿಗೂ ತೆರಳಿ ಕರಪತ್ರಗಳನ್ನು ಎಲ್ಲ ಗ್ರಾಮ ಪಂಚಾಯಿತಿ ಹಾಗೂ ಹಾಲಿನ ಡೈರಿಗಳ ಮುಂದೆ ಅಂಟಿಸಲು ಭಿತ್ತಿ ಪತ್ರಗಳನ್ನು ಶಾಸಕರು ವಿತರಿಸಿದರು. ಶಾಸಕರ ಕಾರ್ಯಕ್ಕೆ ರೈತಾಪಿ ವರ್ಗಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.